ಹೇ ಗೈಸ್, ನನ್ನ ಸಿಸ್ಟರ್ ಇನ್ ಲಾರ್ ಮನೆಗೆ ಹೋಗಿ ಒಂದು 3 ಮಂತ್ಸ್ ಆಗಿತ್ತು. ಸೊ ಫೈನಲಿ ಇವಾಗಾದರೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್ ಗೈಸ್. ಇವತ್ತು ಬಂದುಬಿಟ್ಟು ನಾವು 6:30ಗೆ ವಿಲ್ ಲೆಫ್ಟ್ ಹೋಮ್. ಯಾಕೆಂದರೆ ಅರ್ಲಿ ಮಾರ್ನಿಂಗೇ ಬಿಟ್ಟರೆ ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೆ ಆ್ಯಂಡ್ ಬೇಗ ರೀಚ್ ಆಗ್ಬೋದು ನಮ್ಮ ಡೆಸ್ಟಿನೇಷನ್ನ ಅಂತ ಹೇಳಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಂಗೆ ಬ್ಯಾಂಗ್ಳೂರು ಎನ್ವಿರಾನ್ಮೆಂಟ್ ಅಂದರೆ ಸಖತ್ ಇಷ್ಟ. ಲೈಕ್ ಬ್ಯಾಂಗ್ಳೂರು ನೋಡೋಕ್ಕೆ ಚೆಂದ. ಬ್ಯಾಂಗ್ಳೂರು ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದೆ, ಡ್ರೀಮ್ಸ್ ಕೊಟ್ಟಿದೆ. ಓ ಮೈ ಗಾಡ್, ಎಷ್ಟು ಹೇಳಿದ್ರು ಸಾಲದು ನಮ್ಮ ಬ್ಯಾಂಗ್ಳೂರು ಬಗ್ಗೆ. ಇನ್ನೊಂದೇನು ಗೊತ್ತಾ, ನಮ್ಮ ಎಲ್ಲರ ಲೈಫ್ನೂ ದೇವರು ಒಂದು ಸ್ಟೇಜ್ ಹಾಕಿ ಒಂದು ಡ್ರಾಮಾ ಥರ ಕ್ರಿಯೇಟ್ ಮಾಡಿದರೆ ಪ್ರತಿಯೊಂದು ಹ್ಯೂಮನ್ ಬೀಯಿಂಗಿಗೂ ಒಂದು ಡಿಫ್ರೆಂಟ್ ಆದ ಸ್ಕ್ರಿಪ್ಟ್ನ ಕೊಟ್ಟಿರ್ತಾನೆ. ಬಟ್ ಲೈಫ್ ಹೋಗ್ತಾ ಹೋಗ್ತಾ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಲೈಫ್ಗಿಂತೂ ಬೇರೆಯವ್ರ ಲೈಫೇ ತುಂಬ ಚೆನ್ನಾಗಿದೆಯೇನೋ ಅಂತ, ಅಂದರೆ ನಮ್ಮ ಸ್ಕ್ರಿಪ್ಟ್ಗಿಂತೂ ಬೇರೆಯವ್ರ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಫೀಲ್ ಆಗೋಗಿ ಕಂಪ್ಯಾರಿಷನ್ ಸ್ಟಾರ್ಟ್ ಮಾಡ್ಕೊತೀವಿ. ಮೇಯ್ನ್ಲಿ ಪ್ರಾಬ್ಲಮ್ ಬಂದಿರೋದೇ ಕಂಪ್ಯಾರಿಷನಿಂದ. ನಾವು ಯಾವಾಗಲೂ ಕಂಪೇರ್ ಮಾಡ್ಕೊತಾ ಇದ್ದರೆ ನಮ್ಮ ಓನ್ ಹ್ಯಾಪಿನೆಸ್ ಅನ್ನೋದನ್ನು ನಾವು ಬಿಟ್ಕೊಡ್ಬೇಕಾಗತ್ತೆ. ಒಂದು ನಿಜ ಹೇಳಬೇಕು ಅಂದರೆ ಎಲ್ಲೂ ಪರ್ಫೆಕ್ಷನ್ ಅನ್ನೋದಿಲ್ಲ. ಯಾಕೆಂದರೆ ಯಾವ ಹ್ಯೂಮನ್ ಬೀಯಿಂಗ್ ಲೈಫನ್ನು ಪರ್ಫೆಕ್ಟಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ಓನ್ ಪ್ರಾಬ್ಲಮ್ಸ್, ಓನ್ ಸಿಚುವೇಶನ್ಸ್ ಎಲ್ಲನೂ ಇರುತ್ತೆ. ಸೊ ಜಸ್ಟ್ ಬಿ ಹ್ಯಾಪಿ ಆ್ಯಂಡ್ ಲೀವ್ ಕಂಪ್ಯಾರಿಷನ್ ಗೈಸ್. ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ಜೊತೆ ಮಾತಾಡ್ತಾನೆ ನನ್ನ ಮನೆಯೂ ರೀಚ್ ಆದೆ. ಆ್ಯಂಡ್ ನಮ್ಮ ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿ ಹೋಗಿದ್ದಾರೆ. ಚಿಂಚು ಅಂತೂ ಅವನ್ನ ನೋಡಿ ಮುತ್ತಿಡ್ತಾನೆ ಇದ್ದಾಳೆ, ಅವ್ನು ತಳ್ತಾ ಇದ್ದಾನೆ ಹಿಂದಕ್ಕೆ. ಆ್ಯಂಡ್ ನಾವೆಲ್ಲರೂ ಒಂದು ಹತ್ರ ಸೇರಿ ತುಂಬ ದಿನಗಳೇ ಆಗಿತ್ತು. ಅದಷ್ಟೇ ಅಲ್ಲದೆ ಶ್ರೀಕಾಂತ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆಲ್ಲ ತುಂಬ ಡೇಸ್ ಆಗಿತ್ತು. ಸೊ ದೇ ಆಲ್ವೇಸ್ ಲವ್ ಶ್ರೀಕಾಂತ್.